ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಒಂದು ಹೊಸದಾಗಿರ್ತಕ್ಕಂಥ ಅಪ್ಡೇಟನ್ನು ತಂದಿದ್ದೀನಿ. ಅದು ಬಂದುಬಿಟ್ಟು ನಿಮ್ಮ SSLC ವಾರ್ಷಿಕ ಪರೀಕ್ಷೆ 1ರ ಬಗ್ಗೆ. ಸೊ ನೀವೆಲ್ಲ ಕೂಡ 18 ಮಾರ್ಚ್ 2026ರಿಂದ 2 ಏಪ್ರಿಲ್ 2026ರವರೆಗೆ SSLC ವಾರ್ಷಿಕ ಪರೀಕ್ಷೆ 1ಅನ್ನು ಬರೆದಿದ್ದೀರಿ. ಸೊ ಪರೀಕ್ಷೆ ಎಲ್ಲ ಆಯಿತು. ಸೊ ಇವಾಗ ನಿಮಗೆ ಮೇನ್ ಬೇಕಾಗಿರ್ತಕ್ಕಂಥದ್ದು ಕೀ ಉತ್ತರಗಳನ್ನು. ಸೊ ಮಂಡಳಿಯವರು ಏನು ಮಾಡಿದ್ದಾರೆ ಅಂತಂದರೆ ಇವಾಗ ಮಾದರಿ ಉತ್ತರಗಳನ್ನು ಪ್ರಕಟವನ್ನು ಮಾಡಿದ್ದಾರೆ. ಸೊ ಮಾದರಿ ಉತ್ತರಗಳ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಸೊ ಅದನ್ನು ಕೂಡ ಚೆಕ್ಔಟ್ ಮಾಡಿ ಯಾವೆಲ್ಲ ವಿಷಯದಲ್ಲಿ ನಿಮಗೆ ಸಂಬಂಧ ಇದ್ದಾವೆ ಅವುಗಳನ್ನು ಒಂದ್ಸರಿ ಚೆಕ್ ಮಾಡಿ ಯಾವ ಪ್ರಶ್ನೆ ಉತ್ತರ ಯಾವುದು ಸರಿ ಅಂತ ಅಂದ್ಕೊಂಡಿದ್ದಾರೆ ಅಂತ ನೋಡ್ಕೊಳ್ಬೋದು. ಆಮೇಲೆ ಅದನ್ನು ಆಕ್ಷೇಪಣೆ ಸಹಿತ ಕೊಡ್ಬೋದು. ಸೊ ನೀವುಗಳು ಕೂಡ ನಿಮ್ಮ ವಿಷಯ ಶಿಕ್ಷಕರ ಜೊತೆಗೆ ಅಥವಾ ನೀವೇ ಅದನ್ನು ಖಚಿತಪಡಿಸಿಕೊಂಡು ನಿಮ್ಮ ಕಡೆ ಏನಾದರೂ ಸಪೋರ್ಟೆಡ್ ಮೆಟೀರಿಯಲ್ಸ್ ಇತ್ತಂದರೆ ಟೆಕ್ಸ್ಟ್ ಬುಕ್ಕು ಅಥವಾ ಪುಸ್ತಕ ಗೈಡ್ಗಳನ್ನು ಅದನ್ನು ಸಪೋರ್ಟ್ ಮಾಡಿ ನೀವೇನು ಮಾಡ್ಬೋದು, ಆ ಉತ್ತರಗಳನ್ನು ಚಾಲೆಂಜನ್ನು ಸಹಿತನೂ ಕೂಡ ಮಾಡ್ಬೋದು. ಅದಕ್ಕಾಗಿ ಫಸ್ಟ್ ನೀವು ಮಾಡ್ತಕ್ಕಂಥ ಒಂದು ಕೆಲಸ ಏನಪ್ಪ ಅಂತಂದರೆ ಈ ಕೆಳಗಡೆ ಇರ್ತಕ್ಕಂಥ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚೆಕ್ಔಟ್ ಮಾಡಿಕೊಂಡು ಎಲ್ಲ ಪ್ರಶ್ನೆ ಮತ್ತು ಉತ್ತರಗಳನ್ನ ಚೆನ್ನಾಗಿ ನೋಡ್ಕೊಡ್ರಿ. ಓಕೆನಾ? ನೀವು ಬರೆದಿರ್ತಕ್ಕಂಥ ಉತ್ತರಗಳಿಗೂ ಆಮೇಲೆ ಮಂಡಳಿಯವರ ಉತ್ತರಗಳಿಗೂ ತಾಳೆ ಇದೆಯೋ ಇಲ್ವೋ. ಯಾಕಂದರೆ ಇವ್ಯಾಲ್ಯೂಯೇಷನ್ ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ ಈ ಮೌಲ್ಯಮಾಪಕರು ಮಂಡಳಿಯವರು ಕೊಟ್ಟಿರ್ತಕ್ಕಂಥ ಉತ್ತರದ ಅಂಶಗಳೇ ಅಂತಿಮ. ಸೊ ಅದರಲ್ಲಿ ನಿಮಗೆ ಏನಾದರೂ ಸ್ವಲ್ಪ ಚೇಂಜ್ ಆಗಬೇಕಾಗಿತ್ತು, ಇಲ್ಲ ಈ ಪ್ರಶ್ನೆಗೆ ಉತ್ತರ ಇನ್ನೂ ಈ ಥರ ಸೇರ್ಪಡೆ ಆಗಬೇಕಾಗಿತ್ತು ಅಥವಾ ಈ ಉತ್ತರ ಬದಲಾವಣೆ ಆಗಬೇಕು ಅನ್ನೋದನ್ನು ನೀವು ಖಚಿತಪಡಿಸಿಕೊಳ್ಬೇಕಾದ್ರೆ ನಿಮ್ಮ ಕಡೆ ನಿರ್ದಿಷ್ಟಪಡಿಸಿದ ದಾಖಲೆಗಳು ಇರಬೇಕು. ಅದು ಪಠ್ಯಪುಸ್ತಕಗಳಂತಲೂ ಕೂಡ ಫೈನಲ್ಲು. ಸೊ ಅದರ ಮೇಲೇ ಅವ್ರು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ LBA ಮತ್ತು ಟೆಕ್ಸ್ಟ್ ಬುಕ್ನಲ್ಲಿ ಇರ್ತಕ್ಕಂಥ ಏನಾದರೂ ಕೀ ಪಾಯಿಂಟ್ಸ್ಗಳನ್ನು ಆ್ಯಡ್ ಆನ್ ಆಗಬೇಕು ಅಥವಾ ಆ ಪ್ರಶ್ನೆ ತಪ್ಪು ಅಂತ ನೀವೇನಾದರೂ ಚಾಲೆಂಜ್ಗಳನ್ನು ಮಾಡಬೇಕಾದ್ರೆ ಪೂರಕ ದಾಖಲೆಗಳೊಂದಿಗೆ ನೀವೇನು ಮಾಡಬೇಕು, ಮುಂದಿನ ಒಂದು ಅಬ್ಜೆಕ್ಷನನ್ನು ಫೈಲ್ ಮಾಡಬೇಕು. ಸೊ ಅಬ್ಜೆಕ್ಷನನ್ನು ಯಾವ ಥರ ಫೈಲ್ ಮಾಡಬೇಕು ಅನ್ನೋದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೊಡ್ತೀನಿ. ಅದನ್ನು ವಾಚ್ ಮಾಡಿ. ಬಾಯ್.